ಬೀಚಿನ ಮರಳು ಮೇಲೆ ಆಡಿ, ಕ್ರಿಕೆಟ್ ಆಡಿ ಎಲ್ಲ ಮುಗಿಸ್ಕೊಂಡು ಭಾವಯಾನದಲ್ಲಿ ತೇಲ್ಕೊಂಡು ಹೋಗ್ತಾ ಇದ್ದೀರಿ. ಆ್ಯಂಡ್ ಇಂಡಸ್ಟ್ರಿ ಇನ್ನೂ ಬೇಕಾಗಿದೆ ಅಂತ ನಿಮ್ಮ ಹಾಡುಗಳನ್ನು ಕೇಳ್ತಾ ಇದೆ, ನಿಮ್ಮ ಲಿರಿಕ್ಸ್ಗಳನ್ನು ಕೇಳ್ತಾ ಇದೆ. ಹೌಸ್ ಲೈಫ್, ಹೇಗಿದೆ ಲೈಫ್? ಚೆನ್ನಾಗಿದೆ. ಅಂದರೆ ಎರಡು ನಮಗೆ ಪ್ರೊಫೆಷನ್ ಮತ್ತು ಪ್ಯಾಷನ್ ಅನ್ನೋ ಒಂದು ಪ್ರಪಂಚಕ್ಕೆ ಯಾವಾಗ ನಾವು ಧುಮುಕ್ತೀವಿ, ಯಾವಾಗ ಕಾಲೇಜಿಂದ ಇದು ಮಾಡ್ತೀವಿ, ಸೊ 10ರಲ್ಲಿ ಒಂದು 8 ಜನಕ್ಕೆ ಪ್ಯಾಷನ್ ಫಾಲೋ ಮಾಡಬೇಕು ಅಂತ ಆಸೆ ಇರುತ್ತೆ. ಬಟ್ ಬಹುತೇಕ ಜನರಿಗೆ ಏನಾಗುತ್ತೆ ಅಂದರೆ ಕಮಿಟ್ಮೆಂಟ್ಸ್ ಅಂತ ಅಡ್ಡ ಬರುತ್ತೆ, ಅಥವಾ ಏನೇನೋ ವಿಚಾರಗಳು ಇದಾಗುತ್ತೆ. ಅವರು ಕೆಲವೊಬ್ಬರು ಹೋಗಿ ಇಂಡಸ್ಟ್ರಿಗೆ ಬಂದರೂ ಕೂಡ ರಾಂಗ್ ಪೀಪಲ್ ಜೊತೆ ಇದಾಗ್ತಾರೆ, ಅಥವಾ ರಾಂಗ್ ದಾರಿಯಲ್ಲಿ ಇದಾಗ್ತಾರೆ. ಪಾಪ ಅವ್ರಿಗೆ ಸ್ಟ್ರಗಲ್ಗಳಿಂದಾಗಿ ಮತ್ತೆ ಇಲ್ಲಿ ಬೇಡ, ಇದು ನನಗೆ ಸೇಫಾಗಿ ಆರಾಮಾಗಿ ಒಂದು IT-ನೋ ಯಾವುದೊಂದು ಜಾಬಲ್ಲಿ ಇರೋಣ ಅಂತೇಳಿ ವಾಪಸ್ ಹೋಗ್ತಾರೆ. ಸೊ ಈ ಥರದ್ದೆಲ್ಲ ಆಗೋ ಮಧ್ಯೆ ಎಲ್ಲೋ ಒಂದಿಷ್ಟು ಜನಕ್ಕೆ ಒಂದು ಅದೃಷ್ಟ ಆಗಿರ್ಬೋದು, ಅಥವಾ ನಮ್ಮ ತಂದೆ ತಾಯಿ ಮಾಡಿರೋ ಪುಣ್ಯನೋ ಗೊತ್ತಿಲ್ಲ, ಅದು ಒಂದು ದಾರಿ ನಮ್ಮನ್ನು ನೇರವಾಗಿ ಕರ್ಕೊಂಬರುತ್ತೆ ಗೊತ್ತಾ, ಮುಂದೆ ಇಂಡಸ್ಟ್ರಿಗೆ ಒಳಗಡೆ ಸೆಳ್ಕೊಳ್ಳುತ್ತೆ. ಒಳ್ಳೊಳ್ಳೆ ವ್ಯಕ್ತಿಗಳ ಜೊತೆ ಕೆಲಸ ಮಾಡೋ ಒಂದು ಅವಕಾಶ ಸಿಗುತ್ತಲ್ಲ, ಅದು ತುಂಬ ಒಂದು ದೊಡ್ಡ ಸೌಭಾಗ್ಯ ಅದು. ಸೊ ಅದು ಆಗಿದೆ ಅನ್ನೋದೇ ನನಗೆ ಸಂತೃಪ್ತಿ. ಮತ್ತು ನಮ್ಮ ಪ್ಯಾಷನ್ ಮತ್ತು ರೇಷನ್ ಎರಡೂ ಒಂದೇ ಆದಾಗ ಅದು ದೊಡ್ಡ ಒಂದು ಸಂತೃಪ್ತಿ. ಅದು ಪ್ರತಿದಿನ ಕೆಲಸ ಮಾಡೋಕ್ಕೂತ ಕೆಲಸ ಅನ್ಸೋದೇ ಇಲ್ಲ ನಮಗದು. ಇವಾಗ ನಾವು ಯೂಶ್ವಲಿ ನಾನು ಮೇ ಬಿ ಒಂದು IT ಜಾಬು ಯಾವುದೊಂದು ಜಾಬಲ್ಲಾಗಿದ್ದರೆ 9 to 6 ಆದಮೇಲೆ ನನ್ನ ಕೆಲಸ ಮುಗೀತು ಅಂತ ಹೇಳ್ಬಿಟ್ಟು ಆರಾಮಾಗಿ ನಾನು ಮನೆಗೆ ಬಂದು ರಿಲ್ಯಾಕ್ಸ್ ಮಾಡ್ತಿದ್ದೇನು. ಬಟ್ ಇವಾಗ ಹಾಗಲ್ಲ, ನಾನು ಎಲ್ಲೋ ನಂದು 10-11 ಗಂಟೆ ತನಕ ಕೆಲಸ ನಡೆಯುತ್ತೆ, ಅಥವಾ ನಾನು ಮಲಗಿ ಸಡನ್ನಾಗಿ ಎಚ್ಚರ ಆದರೂ ಕೂಡ ಯಾವುದೋ ಒಂದು ಲೈನ್ ನಾನು ಇದು ಮಾಡ್ತಿರ್ತೀನಿ, ನನಗೆ ಅದು ಸ್ಟ್ರಗಲ್ ಅನ್ಸೋದೇ ಇಲ್ಲ, ಕೆಲಸ ಅನ್ಸೋದೇ ಇಲ್ಲ. ಸೊ ಪ್ರಾಬಬ್ಲಿ ಇಡೀ ಪ್ರಪಂಚದಲ್ಲಿ ಯಾರು ತುಂಬ ಖುಷಿಯಾಗಿರೋರು ಅಂದರೆ ಯಾರ ಪ್ಯಾಷನ್ ಮತ್ತು ಪ್ರೊಫೆಷನ್ ಎರಡೂ ಒಂದೇ ಆಗಿರುತ್ತೆ ಅವರು ಅನ್ನೋ ಥರ. ಸೊ ಹಾಗಾಗಿ ನನಗೊಂದು ಸಂತೃಪ್ತಿ ಇದೆ ಜೀವನದಲ್ಲಿ. ಯಾವತ್ತು ಲಿರಿಸಿಸ್ಟ್ ಆಗಬಹುದು ಅಂತ ಅನಿಸಿದ ದಿನ ಯಾವುದು? ಅದೇನಾದರೂ ಒಂದು ಘಟನೆ ಇದೆಯಾ? ಯಾವುದಾದ್ರೂ ಒಂದು ಸಂದರ್ಭ ಇದೆಯಾ? ಹೌದು, ನಾನು ಸಾಹಿತ್ಯ ಬರಿಬಹುದು. ಅಫ್ಕೋರ್ಸ್ ಸಾಹಿತಿಗಳದ್ದು ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಅವರು ಬಾಲ್ಯದಲ್ಲೇ ಗೀಚೋದಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ, ಏನೋ ಒಂದು ಒಟ್ಟು ಗೀಚ್ತಾ ಇರ್ತೀರಿ. ಆದರೆ ನಾನು ಹಿಂಗೆ ಹೋಗಬಹುದು ಅನ್ನೋದಕ್ಕೊಂದು ಸಮಯ ಸಂದರ್ಭ ಅಂತ ಬಂದಿರುತ್ತೆ. ಲಿರಿಸಿಸ್ಟ್ ಆಗಬಹುದು, ನಾನು ಸಾಹಿತ್ಯ ಬರಿಬಹುದು, ಅದು ಸಿನಿಮಾ ರಂಗಕ್ಕೆ ಅಂತ ಯಾವುದಾದ್ರೂ ಒಂದು ಸಂದರ್ಭ ಇದೆಯಾ? ಸೊ ನಾನು ಇಂಜಿನಿಯರಿಂಗಲ್ಲಿದ್ದೆ. ನಾನು ಅವಾಗ ಏನಾದರೂ ಒಂದು ಬೇರೆ ಫೀಲ್ಡಲ್ಲಿ ನಾನು ಇದು ಮಾಡಬೇಕು ಅನ್ನೋದಿತ್ತು. ತುಂಬ ಮುಂಚೆಯಿಂದ ಕ್ರಿಕೆಟ್ ಆಡಬೇಕು, ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಸಣ್ಣಲ್ಲಿಂದ ಆಸೆ ಅದು. ಬಟ್ ಕ್ರಮೇಣ ಹೋಗ್ತಾ ಗೊತ್ತಾಗುತ್ತೆ ನಮಗೆ, ಇದು ನಾವು ತುಂಬ ಮುಂಚೆನೇ ಟ್ರೈನಿಂಗ್ ತೊಗೋಬೇಕಿತ್ತು, ತುಂಬ ಅಕಾಡೆಮಿಗೆ ಜಾಯ್ನ್ ಆಗಿ ಅದೆಲ್ಲ ಯಾವುದೂ ಸಾಧ್ಯ ಆಗಿಲ್ಲ ನಮಗೆ, ಇದಾಗಲ್ಲ ಅನ್ನೋದೊಂದು ಗೊತ್ತಾಗ್ಬಿಡುತ್ತೆ. ಆವಾಗ ನನಗೆ ಸಿನಿಮಾ ಅನ್ನೋದು ಮುಂಚೆಯಿಂದ 4 ಗಂಟೆ ಸಿನಿಮಾ ನಾವು ಏನು ನೋಡ್ತಿದ್ವಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ, ಅಲ್ಲಿಂದನೂ ಸಿನಿಮಾ ಸೆಳ್ತಾ, ಹಾಡುಗಳು ಸೆಳ್ತಾ, ಕನ್ನಡ ಸಿನಿಮಾಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಎಲ್ಲೂ ಸಾಹಿತ್ಯ ಕ್ಷೇತ್ರ ಇದ್ರ ಬಗ್ಗೆ ಏನೂ ಅಷ್ಟು ಜ್ಞಾನ ಇಲ್ಲ. ಇಲ್ಲೂ ನಾವು ಈ ಬಾಲಮಂಗಳ ಇದೆಲ್ಲ ನೋಡ್ತೀವಿ. ಸಾರಿ ಟು ಇಂಟ್ರಪ್ಟ್. ಚಿಕ್ಕ ವಯಸ್ಸಿನಲ್ಲಿ ಸಿನಿಮಾ ನೋಡ್ತಾ ಇದ್ರಿ, ಸಾಹಿತ್ಯ ಅಂದರೆ ಹಾಡುಗಳನ್ನ ಕೇಳ್ತಾ ಇದ್ರಿ ಅಂತ. ತುಂಬ ಕಾಡಿದ ಸಾಹಿತ್ಯ ಯಾವುದು ಚಿಕ್ಕ ವಯಸ್ಸಿನಲ್ಲೇ ಬಾಯಿಗೆ ಹಿಂಗೆ ಬರ್ತಾ ಇತ್ತು ನನಗೆ ಯಾವಾಗಲೂ ಅಂತ? ಅಂದರೆ ಆವಾಗ ಯಾವುದು ನಮಗೆ ಟೇಪ್ ರೆಕಾರ್ಡ್ರ್ ಇದರಲ್ಲಿ ಯುಗದಲ್ಲಿ ಯಾವ ಕ್ಯಾಸೆಟ್ ನಮ್ಮ ಮನೆಗೆ ಬರುತ್ತೆ ಗೊತ್ತಾ, ಆ ಹಾಡುಗಳೆಲ್ಲ ಸೂಪರ್ ಹಿಟ್ ಅನ್ನೋ ಥರ. ಸೊ ನನಗೆ ಈಗಲೂ ನೆನಪಿದೆ, ನಮ್ಮ ಮನೇಲಿ ಸ್ಪರ್ಶ ಸಿನಿಮಾ ಕ್ಯಾಸೆಟ್ ಇತ್ತು, ಸುದೀಪ್ ಸರ್ದು. ಮಾಂಗಲ್ಯಂ ತಂತು ನಾನಿನ ಕ್ಯಾಸೆಟ್ ಇತ್ತು. ಆಮೇಲೆ ನಲಿವಾ ಗುಲಾಬಿ ಹೂವೆ ಅಂತ ಅದು ಕ್ಯಾಸೆಟ್ ಸೀರೀಸು. ಬಟ್ ಅದರಲ್ಲಿ ಏನು ಮಾಡೋದು, ಎಲ್ಲ ಬೇರೆ ಬೇರೆ ಸಿನಿಮಾಗಳದ್ದು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದು ಮಾಡೋರಲ್ಲ, ಆ ಥರದ್ದು. ನನಗೆ ಸ್ಪರ್ಶ ಸಿನಿಮಾದ ಹಾಡುಗಳು ತುಂಬ ಇಷ್ಟ. ಫ್ರೆಂಡ್ಸ್ ಅಂತ ಒಂದು ಸಿನಿಮಾ ಬಂದಿತ್ತು, ಹಾಡುಗಳು ದೊಡ್ಡ ಮಟ್ಟದ ಹಿಟ್. ಅವಾಗ ಲಿರಿಕ್ಸ್ ಏನು ನಮ್ಗೆ ಅರ್ಥನೇ ಏನೋ ಗೊತ್ತಿಲ್ಲ, ಒಟ್ಟು ಹಾಡ್ಕೋತಾ ಇರ್ತಿದ್ವಿ ನಾವು. ಸೊ ಆ ಟೈಮಲ್ಲಿ ಅದೇ ಹಾಡುಗಳು ಮತ್ತು ಸಿನಿಮಾ, 4 ಗಂಟೆ ಸಿನಿಮಾ. ಸೊ ಈ ಥರದ್ದು ಒಂದು ಸಿನಿಮಾ ಹಾಡುಗಳ ಗೀಳಿತ್ತು ಬಿಟ್ರೆ ಎಲ್ಲೂ ನಮಗೆ ಅದು ಸಾಹಿತ್ಯ ಕ್ಯಾಸೆಟ್ಗಳ ಹಿಂದೆಲ್ಲ ನೋಡ್ತಿದ್ವಿ. ಸಾಹಿತ್ಯ ಕೆ ಕಲ್ಯಾಣ್ ಅಂತ ಇರೋದು, ಸಾಹಿತ್ಯ ಹಂಸಲೇಖ ಅಂತ ಇರೋದು, ಅದನ್ನು ನೋಡ್ತಿದ್ವಿ ಬಿಟ್ರೆ ಎಲ್ಲೂ ನಮಗೆ ಆ ಥರ ಸೀರಿಯಸ್ ಆಗಿ ಅದು ಪ್ರೊಫೆಷನ್ ಆಗುತ್ತೆ ಅಥವಾ ಸಾಹಿತ್ಯ ಅಂತ ಒಂದಿದೆ ಅದನ್ನು ಓದಬೇಕು ಬುಕ್ಗಳನ್ನು ಅದೇನೂ ಇರಲಿಲ್ಲ. ಈ ಬಾಲಮಂಗಳ ತುಂತುರು ಎಲ್ಲ ಓದ್ತಿದ್ವಿ ಅಷ್ಟೇ. ಒಂದು ಸುಮ್ಮನೆ ಆ ಡಿಂಗ ಅನ್ನೋ ಕ್ಯಾರೆಕ್ಟ್ರು, ಲಂಬೋದರ ಅನ್ನೋ ಕ್ಯಾರೆಕ್ಟ್ರು, ಏನೋ ಒಂದು ಅದು ನಮ್ಗೆ ಏನೇ ಅಂದರೂ ಒಂದು ಹೀರೋ ಥರ, ಲಂಬೋದರನೇ ಹೀರೋ, ಡಿಂಗನೇ ಹೀರೋ ಅನ್ನೋ ಥರ ಆ ಫ್ಯಾಂಟಸಿಗಳು. ಸೊ ಆ ಥರ ಇದ್ದ ನನಗೆ ಇಂಜಿನಿಯರಿಂಗ್ ಟೈಮಲ್ಲಿ ನನಗೆ ಸಾಂಗ್ಗಳನ್ನು ಕೇಳ್ತಾ ಒಂದಿಷ್ಟು ಬಸ್ಸಲ್ಲಿ ಹೋಗ್ತಾ ಹೀಗೆ ಸಾಂಗ್ಸನ್ನು ಕೇಳ್ತಾ ನನಗೆ ಅರೆ ಇದು ಎಷ್ಟು ಸಿಂಪಲಾಗಿ ಎಷ್ಟು ಆಳವಾಗಿ ಹೇಳ್ತಾರಲ್ವ ಸಿನಿಮಾ ಸಾಹಿತ್ಯದಲ್ಲಿ. ಅಂದರೆ ಸಿಂಪಲ್ ಆಗಿದೆ ಅನ್ನೋ ಕಾರಣಕ್ಕೆ ನಮ್ಗೆ ಅನಿಸುತ್ತೆ ಬರಿಬೋದು, ಎಲ್ಲರೂ ಬರಿಬೋದು ಅನ್ನೋ ಥರದೇ ಅನಿಸುತ್ತೆ ಅದು. ಸೊ ನಾನೇನು ಮಾಡ್ತೀನಿ, ಒಂದಿನ ಒಂದು ಖಾಸಗಿ ಚಾನಲಲ್ಲಿ ಒಂದು ರಿಯಾಲಿಟಿ ಶೋ ನಡೀತಾ ಇರುತ್ತೆ. ಅದರಲ್ಲಿ ಅದು ಪ್ರಾಬಬ್ಲಿ ಫಸ್ಟ್ ಟೈಮ್ ನಡೆದಿದ್ದು ಅನಿಸುತ್ತೆ, ಲಿರಿಸಿಸ್ಟ್ಗೋಸ್ಕರ ರಿಯಾಲಿಟಿ ಶೋ. ಅದು ಆಲ್ರೆಡಿ ಇರೋ ಹಾಡಿಗೆ ಒಂದು 2 hours ಟೈಮ್ ಕೊಡ್ತಾರೆ. ನೀವು ಅದಕ್ಕೆ ಲಿರಿಕ್ಸ್ ಬರ್ಕೊಂಬಂದು ಅಲ್ಲಿ ಜಡ್ಜಸ್ ಮುಂದೆ ಅದನ್ನು ಒಬ್ಬರು ಸಿಂಗರ್ ಹಾಡ್ತಾರೆ. ಅದನ್ನು ಆವಾಗ ಲಿರಿಕ್ಸ್ ಮೇಲೆ ಅದನ್ನು ಜಡ್ಜ್ಮೆಂಟ್ ಕೊಡ್ತಾಯಿದ್ರು. ನಾನು ಇದನ್ನು ನೋಡ್ಬಿಟ್ಟು ಅರೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ,
ನಾನೇ ಟ್ರೈ ಮಾಡಬಾರ್ದು ಅಂತ ಹೇಳಿ ಆಗ ಇದ್ದಂಥ ಒಂದಿಷ್ಟು ಹಿಟ್ ಹಾಡುಗಳಿಗೆ ನನ್ನ ವರ್ಷನ್ ಆಫ್ ಲಿರಿಕ್ಸ್ ಬರೆಯೋಕ್ಕೆ ಶುರು ಮಾಡಿದೆ. ಸೊ ಇಂಜಿನಿಯರಿಂಗ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಫ್ರೀ ಟೈಮ್ ಇರುತ್ತೆ ನಮಗೆ, ಏನು ಮಾಡೋದು ಗೊತ್ತಾಗಲ್ಲ. ಸೊ ಅಂಥ ಟೈಮಲ್ಲಿ ಬರೆಯೋದಕ್ಕೆ ಶುರು ಮಾಡಿ ನಾನು ಬರಿತಾ ಇದ್ದಾಗ ನಾನು ಚೆನ್ನಾಗಿ ಬರಿತಿದ್ದೀನಿ ಏನೋ ಅಂತ ನನಗೆ ಆ ಮೂಮೆಂಟಲ್ಲಿ ಅನ್ನಿಸ್ತು. ಚೆನ್ನಾಗಿದೆ ಇದು ಏನೋ ಹೊಸದಾಗಿದೆ, ಏನೋ ಇದೆ ಅನ್ಸೋಕ್ಕೆ ಶುರು ಆದಾಗ ಮತ್ತೆ ಒಂದಿಷ್ಟು ಕವಿತೆಗಳನ್ನೆಲ್ಲ ಫೇಸ್ಬುಕ್ಕಲ್ಲಿ ಬರೆದು ಹಾಕೋಕ್ಕೆ ಶುರು ಮಾಡಿದೆ. ಬುಕ್ಸ್ ಓದೋಕ್ಕೆ ಶುರು ಮಾಡಿದೆ, ಸಿಕ್ಕಾಪಟ್ಟೆ ಬುಕ್ಸ್ ಓದೋಕ್ಕೆ ಶುರು ಮಾಡಿದೆ. ಅದು ಕ್ರಮೇಣ ನನಗೆ ಓಕೆ, ನಾನು ಟ್ರೈ ಮಾಡೋಣ, ಸಿನಿಮಾ ರಂಗಕ್ಕೆ ಟ್ರೈ ಮಾಡೋಣ, ಡೈಲಾಗ್ಸ್ಗಳು ಒಂದಿಷ್ಟು ಬರೆಯೋಕ್ಕೆ ಶುರು ಮಾಡಿದೆ. ಸೊ ನಾನು ಡೈಲಾಗ್ ರೈಟರ್ ಅಥವಾ ರೈಟರ್ ಆಗಿ ಲಿರಿಸಿಸ್ಟ್ ಆಗಿ ನಾನು ಹೋಗೋಣ. ಅಂದರೆ ನನ್ನ ತಲೆಯಲ್ಲಿ ಏನಿರುತ್ತೆ ಅಂದರೆ, ನಾನು ಜಾಬ್ ಮಾಡ್ತಾಯಿದ್ರು ಕೂಡ ರೈಟರ್ ಆಗಿರೋದ್ರಿಂದ ಬ್ಯಾಲೆನ್ಸ್ ಮಾಡ್ಬೋದು ಬಹುಶಃ ಇದನ್ನು ಎರಡನ್ನೂ ಅಂತ ಅಂದ್ಕೊಂಡೆ. ಸೊ ಆವಾಗ ನಾನು ಡಿಸೈಡ್ ಆಗಿದ್ದು ಲಿರಿಸಿಸ್ಟ್ ರೈಟರ್ ಆಗಬೇಕು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂತ. ರೈಟರ್ ಆದ್ರಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ರಿ, ಅಂತಿಮವಾಗಿ ಲಿರಿಸಿಸ್ಟ್ ಆಗಿ ನಿಮ್ಮ ಜೀವನ ಕಂಡುಕೊಂಡಿದ್ದೀರಿ. ಆದರೆ ಒಂದು ಇನ್ಸ್ಪಿರೇಷನ್ ಅಂತ ಯಾವಾಗಲೂ ಲೈಫಲ್ಲಿ ಇದ್ದೇ ಇರುತ್ತೆ. ಹೂ ವಾಸ್ ಯುವರ್ ಇನ್ಸ್ಪಿರೇಷನ್? ಆ ಆರಂಭಿಕ ದಿನಗಳಲ್ಲಿ ಯಾರ ಸಾಹಿತ್ಯ ಬಹಳ ಕಾಡ್ತಿತ್ತು ನಿಮಗೆ? ನಮಗೆ ಸೀರಿಯಸ್ಲಿ ನಾವು ಒಬ್ಬ ಸಿನಿಮಾ ಸಾಹಿತಿಗಳನ್ನು ತುಂಬ ಸೀರಿಯಸ್ ಆಗಿ ಅವ್ರ ಹೆಸರು, ಅವ್ರ ಬಗ್ಗೆ ಎಲ್ಲ ಕುತೂಹಲದಿಂದ ತಿಳ್ಕೊಳ್ಳೋಕೆ ಶುರು ಮಾಡಿದ್ದು ಮುಂಗಾರು ಮಳೆ ಬಂದಾಗ, ಜಯಂತ್ ಕಾಯ್ಕಿಣಿ ಅವ್ರದ್ದು. ಅಂದರೆ ಮುಂಗಾರು ಮಳೆಯ ಒಂದು ಪ್ರತಿಯೊಂದು, ನಾನು ಹಾಸ್ಟೆಲಲ್ಲಿ ಇದ್ದಿದ್ದು ನವೋದಯ ಅಂತ, ಅಲ್ಲಿ ನಿಮಗೆ ಟಿವಿ ಇಲ್ಲ, ಫೋನ್ ಇಲ್ಲ, ಏನೂ ಇಲ್ಲ ನಮಗೆ. ಯಾರೋ ಒಬ್ಬರು ರಜೆಗೆ ಹುಷಾರಿಲ್ಲ ಅಂತ ಮನೆಗೆ ಹೋಗಿ ಬರೋರು. ಮನೆಗೆ ಹೋಗುವ ಅವ್ನು 2 ದಿನ ಟಿ ವಿ ನೋಡ್ಕೊಂಡು ನ್ಯೂಸ್ ನೋಡ್ಕೊಂಡು ಏನೋ ಬಂದು ಹೇಳೋಣ, ಅದನ್ನು ಬಂದು ಹೇಳೋ ಈ ಥರ ಹಾಡು ಬರ್ದಿರೋದು ಹಿಂಗಂತೆ, ಅದ್ರ ಕತೆ ಹಿಂಗಂತೆ, ಮುಂಗಾರು ಮಳೆ ಮೊಲ ಈ ಥರ ಇತ್ತಂತೆ, ಈ ಥರ ಶೂಟ್ ಮಾಡೋದ್ರಂತೆ. ಅವ್ನು ಹೇಳಿರೋದು ಇಡೀ ಸ್ಕೂಲ್ ತುಂಬ ಇದಾಗೋದು. ಸೊ ಆ ಥರ ಅನಿಸ್ತಿದೆ ಯಾಕೋ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನಾವು ರಜೆ ಮುಗಿಸ್ಕೊಂಡು ಹೋದಾಗ ನಮಗೆ ಆ ಇನ್ಫಾರ್ಮೇಷನ್ ಬಂತು, ಇದನ್ನು ಬರ್ದಿರೋರು ಯಾರೋ ಜಯಂತ್ ಕಾಯ್ಕಿಣಿ ಅಂತೆ, ಕುಣಿದು ಬಾರಿನ ಅವರೇ ಬರ್ದಿರೋದಂತೆ ಅನ್ನೋ ಥರ. ಸೊ ಆವಾಗ ನಮ್ಗೆ ಅದೊಂದು ಹೆಸರು ಕೇಳಿದ್ವಿ. ಆಮೇಲೆ ನಾವು ಕ್ರಮೇಣ PUC ಎಲ್ಲ ಬರ್ತಾ ಇದ್ದಂಗೆ ಅವರದ್ದೊಂದು ಹಾಡುಗಳು ಬಂದಾಗ, ಈ ಮನಸಾರೆ ಈಗಲೂ ನೆನಪಿದೆ, ಎಲ್ಲೋ ಮಳೆಯಾಗಿದೆ ಎಂದು, ಇದು ಅವರೇ ಬರ್ದಿದಂತೆ, ಗಾಳಿಪಟದ ಹಾಡುಗಳು ಇವರೇ ಬರ್ದಿರೋದಂತೆ. ಸೊ ಆ ಹೆಸರುಗಳನ್ನು ಕೇಳ್ತಾ ಆಮೇಲೆ ನಮಗೆ ಎಕ್ಸ್ಪಾಂಡ್ ಆಗ್ತಾ ಹೋಯಿತು. ನಮಗೆ ಉದಯಶಂಕರ್ ಅವರು, RN ಜಯಗೋಪಾಲ್ ಅವರು, ನಾವೇನು ಟಿ ವಿಯಲ್ಲಿ ಕೇಳ್ತಿದ್ವಲ್ಲ, ಇವರೆಲ್ಲ ಸಾಹಿತಿಗಳು. ಹಂಸಲೇಖ ಅವರು ಇಷ್ಟೊಂದು ಬರೆದಿದ್ದಾರೆ, ನಾಗೇಂದ್ರ ಪ್ರಸಾದ್ ಅವರು, ಕವಿರಾಜ್ ಅವರು, ಯೋಗರಾಜ್ ಭಟ್ರು ಬರೀತಿದ್ದಾರೆ ಇವಾಗ. ಸೊ ಈ ಥರದ್ದೆಲ್ಲ ನಮಗೆ ಸಾಹಿತ್ಯ ಪ್ರಪಂಚಕ್ಕೆ ಅವರು ನಮಗೆ ಪರಿಚಯ ಆಗ್ತಾ ಹೋದರು. ಅಲ್ಲಿಂದ ಒಂದಿಷ್ಟು ನನಗೆ ಯಾವ ಹಾಡು ಕೇಳಿದ್ರು ಒಂದು ಇನ್ಸ್ಪಿರೇಷನ್ ಅನ್ಸೋದು. ಈಗ ಆವಾಗ ಸಂಜು ವೆಟ್ಸ್ ಗೀತ ಎಲ್ಲ ತುಂಬ ಬ್ಲಾಕ್ ಬಸ್ಟರ್ ಹಿಟ್ ಆಲ್ಬಮ್. ಅದನ್ನು ಕೇಳಬೇಕಾದ್ರೆ ಎಷ್ಟು ಚೆನ್ನಾಗಿ ಬರ್ದಿದ್ದಾರಲ್ಲ ಕವಿರಾಜ್ ಅವರು ಅನ್ಸೋದು. ಈ ಗಾಳಿಪಟದ್ದು ಕೇಳಿದಾಗ ಜಯಂತ್ ಸರ್ ಆಗಿರ್ಬೋದು, ಹೃದಯ ಇವರೆಲ್ಲ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅನ್ಸೋದು. ಸೊ ಇದೇ ಥರ ಅದು ಒಂದು ಸಾಹಿತ್ಯದ ಒಂದು ಇಂಟ್ರೆಸ್ಟ್ ಬೆಳೀತಾ ಹೋಯ್ತು ನಮಗೆ. ಜಸ್ಟ್ ಅದನ್ನು ಅಪ್ಕೋಬೇಕಷ್ಟೇ, ಆಮೇಲೆ ಅದನ್ನು ನಿಮ್ಮನ್ನು ಬಿಡೋದೇ ಇಲ್ಲ ಅಂತ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.